ಇವತ್ತಿನ ದಿವಸ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆಯ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಡ್ವೇಶ್ ಇಗ್ಗಿ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ತಾವು ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಈಗ ಮಕ್ಕಳ ಬಗ್ಗೆ ನೀವು ಅತೀವ ಒಂದು ಅಭಿವೃದ್ಧಿಯ ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಹಮ್ಮಿಕೊಳ್ಬೇಕಂತ ವಿಚಾರ ಮಾಡಿದ್ವಿ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಸರ್? ಅದೇ ಸರ್ಕಾರದ ಉದ್ದೇಶನೂ ಅದ, ಮಕ್ಕಳ ಒಂದು ಅಭಿವೃದ್ಧಿ, ಮಕ್ಕಳ ಒಂದು ಶ್ರೇಯೋಭಿವೃದ್ಧಿ ಮಾಡ್ಬೇಕನ್ನುವಂಥ ಸರ್ಕಾರ ಉದ್ದೇಶ ಇಟ್ಕೊಂಡನ ಈ ಒಂದು ಧಾರವಾಡದಲ್ಲಿ ಈ ಆಫೀಸವನ್ನು ಅನೇಕ ಹಿರಿಯರು ಸೇರ್ಕೊಂಡ ಧಾರವಾಡದಲ್ಲಿ ಆಫೀಸ್ ವಿದ್ಯಾಕಾಶಿ ಅನ್ನುವಂಥ ಊರಲ್ಲಿ ಇಲ್ಲಿ ಆಫೀಸ್ ಏನು ತೆರೆದಾರ. ಬರುವಂಥ ದಿವಸ ನನ್ನ ಮಕ್ಕಳಿಗೆ ಈಗಾಗಲೇ ನಾವು ನಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಮೊಬೈಲನ್ನು 16 ವರ್ಷದ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡುವಂಥದ್ದು ಇರ್ಬೋದು. ಮಕ್ಕಳಿಗೆ ಅಂದ್ರೆ ಯಾಕೆ ಮೊಬೈಲ್ ನಿಷೇಧ ಮಾಡುವಂಥದ್ದು ಅಂತಂದರೆ ಅದರಲ್ಲಿ ನಮ್ಮ ಜಗತ್ತನೇ ಇದೆ, ಮೊಬೈಲ್ದಲ್ಲಿ ಇಲ್ಲ ಅನ್ನಂಗಿಲ್ಲ. ಅದ್ರದ್ದು ಎಷ್ಟು ಅದರಿಂದ ಫೈದಾ ಇದೆಯೋ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅದರಿಂದ ಕೆಟ್ಟ ದುಷ್ಪರಿಣಾಮಗಳು ಮಕ್ಕಳ ಮೇಲೆ ಭಾಳ ಬೀಳತ್ತವು. ಆದ್ದರಿಂದ ನಾವು ಪ್ರತಿಯೊಂದು ಸ್ಕೂಲ್ದೊಳಗೆ ಒಂದು ಫಲಕವನ್ನು ಹಾಕಿ ನಮ್ಮ ಇಲಾಖೆಯಿಂದ ಸೂಚನೆಯನ್ನು ಕೊಟ್ಟು ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಇವರು 3 ಇಲಾಖೆಗೆ ಸಂಬಂಧಪಟ್ಟಂತ ಇರೋದ್ರಿಂದ ಅವರ ಒಂದು ಭಾವಚಿತ್ರಗಳನ್ನು ಹಾಕಿ ಮೊಬೈಲ್ ನಿಷೇಧ ಮಾಡುವಂಥದ್ದು ಬರೋ ದಿವಸದಲ್ಲಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಮುಂದಿನ ದಿವಸದಲ್ಲಿ ಮಾಡೋಣ. ಸರ್, ತಾವು ಯಾವ್ಯಾವ ಜಿಲ್ಲೆ ಒಳಗೆ ಈಗ ತಮ್ಮ ವ್ಯಾಪ್ತಿಯನ್ನು ಇದು ಮಾಡ್ತೀವಿ? ಸದ್ಯ ನಮ್ಮದು ಶೈಕ್ಷಣಿಕ ಜಿಲ್ಲೆ 35 ಜಿಲ್ಲೆ ಬರ್ತದೆ. ಆದರೆ ನಾನು ಈ ಸದ್ಯ ನಮ್ಮ ವಿಭಾಗ ಮಟ್ಟದಲ್ಲಿ ಬಿಜಾಪುರ ಇರ್ಬೋದು, ಕಾರವಾರ ಇರ್ಬೋದು, ಬೆಳಗಾವಿ, ಧಾರವಾಡ, ಆಮೇಲೆ ಬಾಗಲಕೋಟೆ ಈ ಎಲ್ಲ ಜಿಲ್ಲೆ ಪ್ರವಾಸ ಮುಗಿದಿದೆ. ಬರುವಂಥ ದಿವಸ ನಾನೇನೀಗ ಮಕ್ಕಳ ಒಂದು ಸಾಹಿತ್ಯ ಸಮ್ಮೇಳನವನ್ನು ಇಡಬೇಕು ಅನ್ನುವಂಥದ್ದು ಒಂದು ಚರ್ಚೆದಲ್ಲಿ ಇದರಲ್ಲಿ ಇದ್ದೇವೆ. ಈಗ ತಕ್ಷಣ ನಾವು ಮೀಟಿಂಗ್ ನಂತರ ಸರ್ಕಾರದ ಅನುಮತಿಯನ್ನು ಪಡೆದು ನಾವು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅನ್ನುವಂಥದ್ದು ಇತ್ತು. ಮಕ್ಕಳನ್ನು ಗುರುತಿಸುವಂಥದ್ದು, ಯಾವ ರಂಗದಲ್ಲಿ ಅವರು ಸಾಹಿತ್ಯ ಸಮ್ಮೇಳನದ ಜೊತೆಗೆ ಮಕ್ಕಳ ಹಬ್ಬ, ಅವತ್ತು ಮಕ್ಕಳಿಗೆ ಪಾಲಕರನ್ನು ಸಹ ಕರಿಬೇಕು ಮತ್ತು ಈ ಮೊಬೈಲ್ ಇರ್ಬೋದು ಅಥವಾ ಈ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಮಕ್ಕಳ ಆಟೋಪಗಳು ಇರಬೇಕು. ಹಳೆ ಆಟಗಳನ್ನೆಲ್ಲ ಬರಿತಾ ಇದ್ದೀವಿ. ಯಾವುದೇ ಒಂದು ಈ ಹೆಣ್ಮಕ್ಳಿಗೆ ಏನೋ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತಾನೆ, ಎಲ್ಲ ಹಳೆ ಅಂಡ್ಯಾಳ ಅಂತ ಆಡ್ತಿದ್ರು ಮೊದಲು, ಅಂಥವನ್ನ ಇರ್ಬೋದು, ಲಗೋರಿ ಇರ್ಬೋದು, ಚಿನ್ನಿ ಪನ್ನಿ ಇರ್ಬೋದು, ಇಂಥ ಎಲ್ಲ ಆಟಗಳನ್ನ ಮಕ್ಕಳ ಹಬ್ಬ ಮಾಡ್ಬೇಕು ಅನ್ನುವಂಥದ್ದು ನಾನು ಈ ಸದ್ಯ ಕಾನ್ಸೆಪ್ಟ್ ಇಟ್ಕೊಂಡೆ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಮಕ್ಕಳಿಗೆ ಏನಾಗ್ತಿದೆ ಅಂದ್ರೆ ಪಾಲಕರು ಬರೀ ಮಾರ್ಕ್ಸ್ಗಳು ತಗೊಳ್ಳೋ ಕಡೆ ಲಕ್ಷ್ಯ ಆಗ್ತದೆ, ಮಕ್ಕಳ ಆಟವನ್ನು ಆಡೋದಕ್ಕೆ ಟೈಮೇ ಕೊಡ್ತಾ ಇಲ್ಲ. ನೋಡಿ, ನಾವು ಬೇಸಿಗೆ ಸೇಫ್ ಇರ್ತದೆ. ಕಾರಣ ಏನಂತಂದ್ರೆ ಬಿಸಿಲಾಗೋದು ಹೆಚ್ಚು, ಅಂದ್ರೆ ಈ ಭಾಳ ಬಿಸಿಲು ಇರೋದ್ರಿಂದ ಬಿಸಿಲೊಳಗೆ ಹೋಗಬಾರ್ದು ಸುಮ್ಮನೆ ನಾವು ಮಧ್ಯಾಹ್ನ ಇಟ್ಕೊಂಡು ತಪ್ಪತ್ನೊಳಗೆ ಕಾರಣ ಹೆಚ್ಚಾಗಿ ಅತಿ ವ್ಯವಸ್ಥಿತವಾಗಿ 1 ತಾಸು 2 ತಾಸು ಅವ್ರಿಗೆ ಟ್ರೈನಿಂಗ್ ಕೊಟ್ಟ ಆಮೇಲೆ ಅವ್ರಿಗೆ ನಾನು ಮೊನ್ನೆ ಉದ್ಘಾಟನೆದಲ್ಲಿ ಹೇಳಿದ್ದೀನಿ, ನೀವೇನೋ ಆಟ ಆಡೋದಿದ್ರೆ 5 ಗಂಟೆ ಮುಂದೆ ಆಟ ಆಡ್ರಿ, 10 ಗಂಟೆ ಒಳಗೆ ಆಟ ಆಡ್ರಿ, ಮಧ್ಯಾಹ್ನ ಹೊತ್ತು 2 ತಾಸು ಇಲ್ಲಿ ನಮ್ಮ ಉಚಿತ ಶಿಬಿರಕ್ಕೆ ಬರ್ರಿ, ಅದಾದ ನಂತರ ಊಟ ಮಾಡ್ರಿ 2 ತಾಸು. ಈ ಬಿಸಿಲು ಇರೋದ್ರಿಂದ ನೀವು ರೆಸ್ಟ್ ಮಾಡ್ರಂತೆ ನಾವು ಮಕ್ಕಳಿಗೆ ಕಿಮಾತ್ ಹೇಳಿದ್ದೀವಿ. ಇದೇ ರೀತಿ ಎಲ್ಲೆಲ್ಲಿ ನಮ್ಮಲ್ಲಿ ಶಿಬಿರ ಚಾಲು ಇದೆ, ಎಲ್ಲ ಕಡೆನೂ ಆ ಸೂಚನೆಯನ್ನು ಕೊಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಮತ್ತೀಗ ಇನ್ನೊಂದು ಏನಾಗ್ತಾ ಇದೆ ಸರ್ ಅಂದರೆ ಆಧುನಿಕ ಯುಗದೊಳಗೆ ಮಕ್ಕಳಿಗೆ ವಿಭಿನ್ನವಾದಂಥ ಡ್ರೆಸ್ಗಳನ್ನ ಹಾಕಿ ಉಡುಗೆ ತೊಡುಗೆಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲೋ ಒಂದು ಕಡೆ ನಶಿಸಿ ಹೋಗುವಂಥ ಕೆಲಸ ಆಗ್ತದೆ. ಆ ಇದರೊಳಗೆ ತಾವೇನು ಹೇಳಿದ್ರಿ? ಹೌದು, ಅನಿವಾರ್ಯವಾಗಿಯೂ ಮೊದಲೆಲ್ಲ ಡ್ರೆಸ್ಗಳು ಇರಲಿಲ್ಲ ಹೆಚ್ಚು. ಅನಿವಾರ್ಯವಾಗಿಯೂ ಮಕ್ಕಳಿಗೆ ಡ್ರೆಸ್ ಉಡುಗೆ ತೊಡುಗೆನೂ ಚೇಂಜ್ ಆಗ್ತಾ ಇದೆ. ಅದನ್ನು ನಾವು ಮಕ್ಕಳನ್ನ ನಾವೇನು ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೇವೆ, ಅಲ್ಲೇ ಪಾಲಕರನ್ನ ಕರೆಸೋ ಉದ್ದೇಶನ ಅದೇ. ನಾವು ನಾವಿದ್ದಾಗ ಹೆಂಗೆ ನಮ್ಮನ್ನು ಫ್ರೀ ಆಗಿಬಿಡ್ತಿದ್ರು, ಈಗ ಒಬ್ಬೊಬ್ಬರ ಮಕ್ಕಳು ಒಂದು ಮಗು ಅಥವಾ 2 ಮಕ್ಕಳು ಇರ್ತಾವೆ. ಆದ್ದರಿಂದ ಚೇಂಜಸ್ ಇರೋದ್ರಿಂದ ಆ ಚೇಂಜಸ್ ಆಗೋದ್ರ ಜೊತೆಗೆ ನಮ್ಮ ಹಳೆತನವನ್ನು ಬಿಡಬಾರ್ದು ಅನ್ನುವಂಥದ್ದು ನಾವು ಅವೇರ್ನೆಸ್ ಮಾಡುವಂಥದ್ದು ಬರುವಂಥದ್ದು ನಾವು ಮಾಡ್ತೀವಿ. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ದಿವಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಂತ ಸನ್ಮಾನ್ಯ ಇಟ್ಗಿ ಸರ್ ಅವರು ನಮ್ಮ ಜೊತೆ ಮಾತಾಡಿದರು. ಏನಂತ ಹೇಳಿದರು ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ಭಾರತ ದೇಶದೊಳಗೆ ಉಡುಗೆ ತೊಡುಗೆಗಳು ಸಹಿತ ಭಾಳ ಒಂದು ನೀಟ್ನೆಸ್ ಆಗಿರಬೇಕು, ನಾವು ಯಾವ ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು, ಎಲ್ಲ ಸಮಗ್ರ ಅಭಿವೃದ್ಧಿ ಕುರಿತು ಮಕ್ಕಳ ಒಂದು ಯಾವ ರೀತಿ ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಅದರ ಬಗ್ಗೆ ಸಂಪೂರ್ಣವನ್ನು ಅವರು ಮಾಹಿತಿ ನೀಡಿದ್ದಾರೆ. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ. ಧನ್ಯವಾದ.